ಅದು ಆ್ಯಕ್ಟ್ರಾಗಿ ಆಗ್ಬೋದು. ಅವಾಗ ನಾನು ಲವ್ ಮಾಕ್ಟೇಲ್ ಮಾಡ್ತಾಯಿದ್ದೆ. ಆವಾಗಲೇ ನನಗೆ ರವಿಯವರು ಮತ್ತು ಚೇತನ್ ಇಬ್ಬರು ಸಿಕ್ಕಿದ್ದು ನನಗೆ. ಆವಾಗ ಇನ್ನೊಂದಷ್ಟು ಸಿನಿಮಾಗಳದ್ದು ಅವ್ರದ್ದೇ ಒಂದಷ್ಟು ಪ್ಲ್ಯಾನಿಂಗ್ಗಳು ನಡೀತಾ ಇತ್ತು. ಸೊ ಇದೇ ಥರ ಡಿಸ್ಕಷನ್ ಮಾಡ್ತಾ ಇರ್ತಿದ್ವಿ. ಅಂದರೆ ಅವ್ರಿಗೂ ಏನೋ ವರ್ಕ್ ಆಗ್ತಿರಲಿಲ್ಲ, ಇನ್ನೊಂದೇನೋ ಮಾಡಬೇಕು ಅಂತಾಯಿದ್ರು. ಈ ಕಡೆ ವರ್ಕ್ ಅಂದರೆ ಕಂಪ್ನೀಲಿ ವರ್ಕ್ ಮಾಡ್ತಾಯಿದ್ರು, ಪ್ಲಸ್ ಈ ಕಡೆ ಸಿನಿಮಾ ಪ್ಯಾಷನ್ನು. ಸೊ ಎರಡೂ ಇತ್ತು. ಸೊ ನಾನು ಯಾವಾಗಲೂ ಹೇಳ್ತೀನಿ ಅಂದರೆ ಪ್ರತಿಯೊಬ್ಬರಿಗೂ ಸಿನಿಮಾ ಮಾಡಬೇಕು ಅಂದರೆ ಎರಡು ದೋಣಿ ಮೇಲೆ ಕಾಲಿಡಕ್ಕೆ ಹೋಗಬೇಡಿ. ಬಟ್ ಅಂದರೆ ಲೈಫು ಒಂದು ಕಡೆ ಇಲ್ಲಪ್ಪ ನಮಗೆ ಸಂಬಳ ಬೇಕು, ಒಂದು ಕೆರಿಯರ್ ಅಂತ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಬಟ್ ನಾನು ಬಿಲೀವ್ ಮಾಡೋದು ಇದ್ರೂ ಅಷ್ಟೇ ಏನಾರು ಆಗಲಿ ಒಂದು ಕಡೆ ಬಂದ್ಬಿಡ್ಬೇಕು, ಅದು ಆಮೇಲೆ ನೋಡ್ಕೊಳ್ಳೋಣ ಏನಾಗುತ್ತೆ ಅಂತ. ಸೊ ಇದು ನನಗೆ ನಮ್ಮ ತಂದೆ ಫಸ್ಟ್ ನಾನು MBA ಮುಗಿದ ಮೇಲೆ ಹೇಳ್ತಾಯಿದ್ರು. ನಾನು ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಕೆಲಸ ಮಾಡುವಾಗ ಸಿನಿಮಾಗೆ ಹೋಗ್ಬೇಕು ಅಂತ ನಂದೊಂದು ಆಸೆ. ಅವರು ಒಂದು ಕೆಲಸ ಮಾಡು, ಒಂದು ಕಂಪ್ನಿಲಿ ಕೆಲಸ ಸೇರ್ಕೊಂಬಿಡು, ಕೆಲಸ ಮಾಡ್ತಾ 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 ಇದನ್ನು ಟ್ರೈ ಮಾಡು ಅಂತಂದು. ನಾನು ಅವತ್ತು ಹೇಳಿದೆ ಇಲ್ಲ ಮಾಡಿದ್ರೆ ಒಂದನ್ನು ನಾನು ನೀಟಾಗಿ ಫೋಕಸ್ ಮಾಡ್ತೀನಿ, ಏನಾಗುತ್ತೋ ಅಲ್ಲಿ ನೋಡ್ಕೊಳ್ಳೋಣ ಅಂತ. ಸೊ ಅದು ಆ ಡಿಸಿಷನ್ನು ಹೇಳೋದ್ರಲ್ಲ, ಪೇಷನ್ಸ್ ಅಂತ ಕೇಳೋದ್ರಲ್ಲ. ಸೊ ಅದೊಂದು 10 ವರ್ಷ ತಗೊಳುತ್ತೆ ಆ ಪೇಷನ್ಸು, ಅದೊಂದು ಸ್ಟ್ರಗಲ್. ಸೊ ಬಟ್ ಡೆಫಿನೆಟ್ಲಿ ಅದೊಂದು ರಿಸಲ್ಟ್ ಕೊಡುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಈಗ ರವಿ ಅವ್ರಿಗೆ 8 ವರ್ಷದ ಒಂದು ಎಫರ್ಟ್ಸು ಅಥವಾ ಒಂದು ಕನಸುಗಳು ಈಗ ಬಂದಿದೆ. ಸೊ ಒಳ್ಳೇದಾಗಲಿ. ನಾವು ಯಾವಾಗಲೂ ಕತೆ ಬರೆಯುವಾಗ ಒಂದು ಅನ್ಕೋತಾ ಇರ್ತೀವಿ, ಅಂದರೆ ಏನು ಅಂದ್ಕೊಂಡ್ರು ಇದನ್ನು ಏನೋ ಬಂದಿದೆಯಲ್ಲ, ಈ ಥರದೊಂದು ಸಿನಿಮಾಗಳು ಬಂದಿದೆಯಲ್ಲ, ಅಥವಾ ಒಂದು 30 ವರ್ಷದಿಂದ ಇದೇ ಕತೆ ಹೇಳ್ತಾ ಇದ್ದಾರೆ, ಮತ್ತೆ ಅದನ್ನೇ ಹೇಳ್ಬೇಕಾ. ಸೊ ಆ ಥರದೊಂದಷ್ಟು ವಿಷಯಗಳು ಬರುತ್ತೆ. ಬಟ್ ಇದೊಂದು ಕಾನ್ಸೆಪ್ಟು ಒಂದು ಡಾರ್ಕ್ ವೆಬ್ ಮೇಲೆ ಮಾಡಿರೋಂಥದ್ದು. ಸೊ ಅದು ಕಾನ್ಸೆಪ್ಟ್ ಇವ್ರು ಏನು ಅಂದ್ಕೊಂಡಿದ್ದಾರೆ ಅದೇ ಒಂದು ಯೂನಿಕ್ ಆಗಿದೆ, ಯಾರೂ ಅಷ್ಟೊಂದು ಟ್ರೈ ಮಾಡಿಲ್ದಿರೋಂಥ ಒಂದು ಇದು. ಸೊ ಯಾವಾಗಲೂ ಒಂದು ಹೊಸ ಪ್ರಯತ್ನಗಳಲ್ಲಿ ಒಂದು ಸಕ್ಸಸ್ ಜನರಲಿ ಜಾಸ್ತಿ ಸಿಗುತ್ತೆ. ಸೊ ಐ ಹೋಪ್ ಈ ಸಿನಿಮಾಗೆ ಒಳ್ಳೇದಾಗಲಿ. ಆ್ಯಂಡ್ ಅವ್ರ ಎಫರ್ಟ್ಗೆ, ಅವ್ರ ಕನಸಿಗೆ ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ದಯಾಳ್ ಸರ್ ಅಂದರು, ಸೊ ನಾಲೆಜ್ ಇರೋರನ್ನ ಕರೆಸಿ ಅದೇನೋ ಡಾರ್ಕ್ ವೆಬ್ ಬಗ್ಗೆ ಮಾತಾಡಬೇಕು ಅಂತ. ನಂಗೆ ದೇವರೇ ಏನೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸಿನಿಮಾ ನೋಡಿದ್ಮೇಲೆ ಒಂದು ಐಡಿಯಾ ಬರ್ಬೋದು. ಸೊ ಅವ್ರು ಹೇಳ್ತಿದ್ದಾಗ ಹಿಂಗೆಲ್ಲ ಇದೆಯಾ ಹಂಗೆಲ್ಲ ಇದೆಯಾ ಅಂತ. ಸೊ ಸರಿ ಮನೆಗೆ ಹೋಗಿ ಗೂಗಲ್ ಮಾಡೋಣ ಅಂದರೆ ಇವ್ರು ಬೇರೆ ಸುಕೃತ ಅವ್ರು ಬೇರೆ ಇನ್ನೊಂದು ಅಲ್ಲೊಂದು ಬಿಸ್ಕೆಟ್ ಹಾಕಿದ್ರು, ಮಾಡೋಕ್ಕೆ ಹೋಗ್ಬಿಡಿ ನಿಮ್ದೆಲ್ಲ ಹ್ಯಾಕ್ ಆಗ್ಬಿಡುತ್ತೆ ಅಂತ. ಸೊ ಯಾಕೆ ಹ್ಯಾಕ್ ಮಾಡ್ಕೊಳ್ಳೋದು, ಸಿನಿಮಾ ಬಂದಮೇಲೆ ಸಿನಿಮಾನೇ ನೋಡ್ಬೋಣ ಅಂತ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಆ್ಯಂಡ್ ದಯಾಳ್ ಸರ್ಗೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ತುಂಬ ಯುನೀಕ್ ಸಬ್ಜೆಕ್ಟ್ಸ್ಗಳು ಮತ್ತು ಯುನೀಕ್ ಕಾನ್ಸೆಪ್ಟ್ಗಳ ಮೇಲೆ ಜಾಸ್ತಿ ಅವರು ಕಣ್ಣು ಇಡ್ತಾರೆ. ಅದೇನಪ್ಪ ಯುನೀಕ್ ಮೇಲೆ ತುಂಬ ಇಡ್ತಾರೆ ಕಣ್ಣು. ಒಳ್ಳೇದಾಗಲಿ ದಯಾಳ್ ಸರ್. ಆ್ಯಂಡ್ ಡೈರೆಕ್ಟರ್ಸ್ ಇಬ್ರಿಗೂ ಆ್ಯಂಡ್ ಆ್ಯಕ್ಟರ್ಸ್ ದೇವಯ್ಯ ಆ್ಯಂಡ್ ಸಾತ್ವಿಕ್ ಇಬ್ರಿಗೂ ಒಳ್ಳೇದಾಗಲಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಸಿನಿಮಾ ನೋಡಿದಾಗ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ, ಸೊ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂತ. ಆ್ಯಂಡ್ ಸುಕೃತ ಅವ್ರದ್ದು ಜಟ್ಟ ಸಿನಿಮಾ ನಾನು KR ಪೇಟಲ್ಲಿ ನೋಡಿದ್ದೆ. ಶೂಟಿಂಗ್ ಮಾಡೋ ಟೈಮಲ್ಲಿ 1-2 ಅವರ್ಸ್ ಬ್ರೇಕ್ ತೊಗೊಂಡು ನನ್ನ ಸೀನ್ ಇರಲಿಲ್ಲ, ಅವಾಗ ಹೋಗಿ ಸಿನಿಮಾ ನೋಡೋಣ ಅಂತ ಕೂತ್ಕೊಂಡು ನೋಡಿದ್ದೆ ಥಿಯೇಟ್ರಲ್ಲಿ. ತುಂಬ ಚೆನ್ನಾಗಿತ್ತು ಸಿನಿಮಾ. ಸೊ ಅದಾದಮೇಲೆ ಎಲ್ಲೋ 10 ವರ್ಷ ಹೋಗ್ಬಿಟ್ಟಿದ್ರು, ಈಗ ಬಂದರೆ ಅಂತ ಹೇಳಿದ್ರು. ಯಾಕೆ ಹೋದ್ರಿ ಅಂದರೆ ಗೊತ್ತಲ್ಲ ಇಂಡಸ್ಟ್ರಿ ಅಂದರು. ಅದೇ ಪೇಷನ್ಸ್. ಸೊ ಥ್ಯಾಂಕ್ ಯು, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.